ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಯ್ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಮನೆ ದೇವ್ರಿಗೂ ಕೂಡ ಹೋಗಬೇಕಾಗಿತ್ತು. ಅದಕ್ಕೇ ಲೇಟಾಗಿ ಎದ್ದರೂ ಕೂಡ ಕ್ವಿಕ್ಕಾಗಿ ಆಗೋ ಥರ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಇವಾಗ ಪೂಜೆನ ಮಾಡ್ಕೊತಿದ್ದೀನಿ. ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ದೇವ್ರಿಗೆ ಹೋಗೋದಕ್ಕೆ ನಾನು ಕೂಡ ರೆಡಿ ಆಗಬೇಕು ಅಲ್ವಾ. ಸಿಂಪಲ್ಲಾಗಿ ಬಳೆ ಎಲ್ಲನೂ ಕೂಡ ಹಾಕ್ಕೊಂಡು ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೀನಿ. ಯಾಕಾದರೂ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಲಿಂಕ್ ಹಾಕಿರ್ತೀನಿ. ಹಸಿರು ಬಳೆ ಅಂದರೆ ನನಗೆ ತುಂಬಾ ಇಷ್ಟ. ಅದಕ್ಕೇ ಹಸಿರು ಬಳೆ ಒಂದು ಕಡೆ ವಾಚ್ ಹಾಕ್ಕೊಂಡು ಇನ್ನು ಸಿಂಪಲ್ಲಾಗಿ ಹೇರ್ ಸ್ಟೈಲ್ನ ಮಾಡಿಕೊಂಡು ಸ್ವಲ್ಪ ಹೂವು ಎಲ್ಲನೂ ಕೂಡ ಇಟ್ಕೊಂಡು ನಾನು ಸಿಂಪಲ್ಲಾಗಿ ರೆಡಿ ಆಗ್ತಿದ್ದೀನಿ. ಇನ್ನು ಇಯರಿಂಗ್ಸ್, ಈ ಚಿಕ್ಕದು ಇಯರಿಂಗ್ಸ್ ಇಟ್ಕೊಳ್ಳೋಣ ಅಂದ್ಕೊಂಡು ಈ ಗೋಲ್ಡ್ ಇಯರಿಂಗ್ಸ್ನ ಇಟ್ಕೊಂಡಿದ್ದೀನಿ. ಇದು ನನಗೆ ತುಂಬ ಇಷ್ಟ. ಅದಕ್ಕೇ ಈ ಗೋಲ್ಡ್ ಇಯರಿಂಗ್ಸ್ನ ಇಟ್ಕೊಂಡು ಎಲ್ಲನೂ ಕೂಡ ನನ್ನ ಹಸ್ಬೆಂಡ್ ಕೂಡ ರೆಡಿ ಆದರು. ನಾನು ಕೂಡ ರೆಡಿಯಾಗಿ ಇವಾಗ ಊರಿಗೆ ಅಂದರೆ ದೇವರಿಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ವಿ. ಅದಕ್ಕೇ ಇವತ್ತು ನನ್ನ ಹಸ್ಬೆಂಡ್ ಕೂಡ ಫ್ರೀ ಇದ್ದರು. ಹೋಗಿ ಬರೋಣ ಅಂದ್ಕೊಂಡು ಇವತ್ತು ಹೋಗಿ ಬರ್ತಾಯಿದ್ದೀವಿ. ಇನ್ನು ಒಂದೂವರೆ ಗಂಟೆಯಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಆರಾಮಾಗಿ. ಇನ್ನು ಯಾಕೆ ಇಷ್ಟು ದಿನ ವ್ಲಾಗ್ ಹಾಕಿಲ್ಲ ಅಂತ ಕೂಡ ಒಂದು 2-3 ಜನ ಕೇಳ್ತಾ ಇದ್ರಿ. ನಮ್ಮ ಅಂಕಲ್ಗೆ ಹುಷಾರಿದ್ದಿಲ್ಲ, ಅದಕ್ಕೇ ಊರಿಗೆ ಹೋಗಿದ್ದೆ. ಅದಕ್ಕೇ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾನು ವಿಡಿಯೋ ಕೂಡ ಶೂಟ್ ಮಾಡಿಕೊಂಡು ಇಟ್ಕೊಂಡಿರಲಿಲ್ಲ. ಶೂಟ್ ಮಾಡಿದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಯಾವುದೇ ವಿಡಿಯೋ ಶೂಟ್ ಮಾಡಿದ್ದಿಲ್ಲ. ಸೋಮವಾರ ಹಾಕಿದ ವ್ಲಾಗ್ನ ಮತ್ತು ನಾನು ಈ ಸೋಮವಾರ ಹಾಕ್ತಾಯಿದ್ದೀನಿ. 8 ದಿನ ಗ್ಯಾಪ್ ಆಗೋಯ್ತು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾಯಿರ್ತೀನಿ. ಸಪೋರ್ಟ್ ಮಾಡ್ತೀರಿ. ಇನ್ನು ದಾರಿಲಿ ಹೋಗ್ಬೇಕಾದ್ರೆ ಕಬ್ಬಿನಾಲ್ ಕೂಡ ಇತ್ತು. ಅದಕ್ಕೇ ಸ್ವಲ್ಪ ಕಬ್ಬಿನಾಲ್ ಕುಡಿದು ಹೋಗೋಣ ಅಂದ್ಕೊಂಡು ಕಬ್ಬಿನಾಲ್ ಕುಡಿದು ದೇವಸ್ಥಾನಕ್ಕೆಲ್ಲ ಹೋದ್ವಿ. ದೇವಸ್ಥಾನದ ಒಳಗಡೆ ಹೋದಾಗ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಮರ್ತೋಗಿದ್ದೆ. ಅದಕ್ಕೇ ಹೊರಗಡೆ ಬಂದಿಂದ ನೆನಪಾಯಿತು ವಿಡಿಯೋ ಮಾಡ್ಕೋಬೇಕು ಅಂತ. ಅದಕ್ಕೇ ದೇವಸ್ಥಾನ ಎಲ್ಲನೂ ಕೂಡ ನೋಡಿಕೊಂಡು ಕಾಯೆಲ್ಲ ಒಡಿಸಿ ಹೊರಗಡೆ ಬಂದಿಂದ ವಿಡಿಯೋ ಮಾಡಿಕೊಂಡೆ. ಇದೇ ನಮ್ಮ ಮನೆ ದೇವರು, ಹಳೇಕೋಟೆ ವೀರಭದ್ರೇಶ್ವರ. ನಾವು ಕೂಡ ದರ್ಶನ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಆವಾಗವಾಗ ನಮ್ಮ ಮನೆ ದೇವರಿಗೆ ಹೋಗ್ತಿರ್ಬೇಕು, ಅವಾಗನೇ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಇನ್ನು ಬರಬೇಕಾದ್ರೇ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಬಂದ್ವಿ. ನಮಗೆ ಕಂಫರ್ಟ್ ಫುಡ್ ಅಂದರೆ ಅದು ರೊಟ್ಟಿ ಪಲ್ಯ ಮತ್ತು ಅನ್ನ ಸಾಂಬಾರು. ಅದನ್ನೇ ಊಟ ಮಾಡಿಕೊಂಡು ಹೊರಗಡೆ ಊಟ ಮಾಡಿಕೊಂಡು ಬಂದ್ವಿ. ಇನ್ನು ಮನೆಗೆ ಬಂದು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಅಂದರೆ 7 ಗಂಟೆಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬಾಳೆಹಣ್ಣು ಮತ್ತು ಕಾಯಿ ಎಲ್ಲನೂ ಕೂಡ ಒಂದು ಪುಟ್ಟಿಗೆ ಹಾಕಿ ತೆಗೆದಿಟ್ಕೊಂಡೆ. ಇನ್ನು ನೈಟ್ ಡಿನ್ನರ್ಗೆ ಸಿಂಪಲ್ಲಾಗಿ ಚಪಾತಿ ಮತ್ತು ಮಾವಿನ ಹಣ್ಣಿನ ಶ್ರೀಕರ್ಣಿನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಹೆವಿಯಾಗಿ ಊಟ ಮಾಡಿಬಿಟ್ಟಿದ್ವಿ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಅದೇನೂ ಕರಗಿರಲಿಲ್ಲ. ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಲೈಟಾಗಿಯೇ ಮಾಡ್ಕೊತಿದ್ದೀನಿ. ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಅದಕ್ಕೇ ಶ್ರೀಕರ್ಣಿ ಮತ್ತು ಚಪಾತಿನ ಮಾಡ್ಕೊತಿದ್ದೀನಿ. ಇವಾಗ ಇದ್ರೂ ಸೀಸನ್ ಅಲ್ವಾ, ನಮ್ಮ ಮನೇಲಿ ವಾರಕ್ಕೆ 2-3 ಸಲ ಅಂತೂ ಶ್ರೀಕರ್ಣಿ ಮಾಡ್ತೀವಿ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂದರೆ ಈ ವರ್ಷ. ಅದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಿದ್ದೀನಿ. 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನಮಗೆ ಸಾಕಾಗುತ್ತೆ. ಮಾವಿನ ಹಣ್ಣನ್ನ ಮೊದಲು ಮೆತ್ತಗೆ ಮಾಡ್ಕೋಬೇಕು. ಈ ಕೈಯಿಂದನೇ ಒಂಥರ ಮೆತ್ತಗೆ ಮಾಡಿಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಇಂಟ್ಕೋಬೇಕು. 3 ಮಾವಿನ ಹಣ್ಣನ್ನು ಕೂಡ ಇದೇ ರೀತಿಯೇ ಮಾಡ್ಕೋಬೇಕು. ಆವಾಗಲೇ ಅದ್ರ ಪಲ್ಪೆಲ್ಲನೂ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಲ್ವಾ, ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಕೇರ್ನ ಅದರೊಳಗಡೆ ಹಾಕ್ಕೊತಿದ್ದೀನಿ. ಆಮೇಲೆ ಅದನ್ನು ಕೂಡ ಚೆನ್ನಾಗಿ ಇಂಟ್ಕೋಬೇಕು, ಕೈಯಿಂದನೇ ಮಾಡ್ಕೋಬೇಕು. ಆವಾಗಲೇ ಒಂಥರ ನೀಟಾಗಿ ಬರುತ್ತೆ. ಚಮಚ ಅಥವಾ ಚಾಕುವಿಂದ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ. ಅದಕ್ಕೇ ನಾನು ಕೈಯಿಂದನೇ ಮಾಡ್ಕೊತಿದ್ದೀನಿ. ನಿಮಗೆ ಕೈಯಿಂದ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಚಾಕು ಅಥವಾ ಸ್ಪೂನಿಂದ ಕೂಡ ಮಾಡ್ಕೋಬೋದು. ಇವಾಗ 3 ಮಾವಿನ ಹಣ್ಣನ್ನು ಕೂಡ ಚೆನ್ನಾಗಿ ಹಿಂಡಿ ಆಮೇಲೆ ಕೇರಲ್ಲೂ ಕೂಡ ಸ್ವಲ್ಪ ಪಲ್ಪ್ ಇರುತ್ತೆ ಅಲ್ವಾ, ಆ ಪಲ್ಪೆಲ್ಲನೂ ಕೂಡ ತೆಗೆದು ಮತ್ತು ಮಾವಿನ ಹಣ್ಣು ಸಿಪ್ಪೆ ಮತ್ತು ಕೇರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ವಿಸ್ಕರ್ನ ತೊಗೊಂಡು ಚೆನ್ನಾಗಿ ಅದನ್ನು ವಿಸ್ಕ್ ಮಾಡ್ಕೊತಿದ್ದೀನಿ. ವಿಸ್ಕ್ ಮಾಡಿಕೊಂಡು ಮಾವಿನ ಹಣ್ಣಿನ ಪಲ್ಪೆಲ್ಲನೂ ಕೂಡ ತೆಗೆದಿಟ್ಕೊಂಡಿರ್ತೀವಲ್ವ, ಅದಕ್ಕೇ ಇದನ್ನು ಹಾಕ್ಕೊತಿದ್ದೀನಿ. ಅದಕ್ಕೇ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ವಿಸ್ಕ್ ಮಾಡ್ಕೋಬೇಕು.
ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಒಂದು ತೀರಾ ಗಟ್ಟಿಯಾಗೂ ಇರಬಾರ್ದು, ನೀರಾಗೂ ಕೂಡ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಮಾವಿನ ಹಣ್ಣು ಸ್ವಲ್ಪನೇ ಸ್ವೀಟ್ ಇತ್ತು, ಅದಕ್ಕೇ ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ಮಾವಿನ ಹಣ್ಣು ಜಾಸ್ತಿ ಸ್ವೀಟ್ ಇದ್ದರೆ ಸಕ್ಕರೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಕ್ಕರೆ ಅಥವಾ ಬೆಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ಒಂದು ಸ್ವಲ್ಪ ಚಿಲ್ಲಾಗಿರಲಿ ಅಂತ ಒಂದು 4-5 ಐಸ್ ಕ್ಯೂಬ್ನ ಹಾಕಿದ್ದೀನಿ. ಐಸ್ ಕ್ಯೂಬ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ವಿಸ್ಕ್ ಮಾಡ್ಕೋಬೋದು. ಇನ್ನು ಇದಕ್ಕೆ ಏಲಕ್ಕಿ ಪುಡಿ ಸಹ ಹಾಕೋಬೋದು. ಏಲಕ್ಕಿ ಪುಡಿ ಹಾಕಿದ್ರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ, ಅದಕ್ಕೇ ನಾನು ಏಲಕ್ಕಿ ಪುಡಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಹಾಕೋಬೋದು. ಇನ್ನು ಚೆನ್ನಾಗಿ ಸಕ್ಕರೆ ಐಸ್ ಕ್ಯೂಬ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ಶ್ರೀಕರ್ಣಿ ರೆಡಿ ಆಯಿತು. ಹೋಳಿಗೆ ಅಥವಾ ಪದರ್ ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ ಇದೆ ಅಲ್ವಾ, ನಿಮ್ಗೆ ಕೂಡ ಇಷ್ಟ ಆಗ್ಬೋದು. ನಾರ್ಮಲಾಗಿ ಉತ್ತರ ಕರ್ನಾಟಕದವ್ರಿಗೆ ಈ ರೆಸಿಪಿ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಇದಕ್ಕೆ ಪದರ್ ಚಪಾತಿ ಮಾಡ್ಕೋಬೇಕು ಅಂತ ಪದರ್ ಚಪಾತಿನ ಮಾಡ್ಕೊತಿದ್ದೀನಿ. ಹೋಳಿಗೆ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ, ಊಟ ಹೆವಿ ಆಗಿಬಿಡುತ್ತೆ ಅಂತ ನಾನು ಸಿಂಪಲ್ಲಾಗಿ ಒಂದು 4-5 ಚಪಾತಿನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಶ್ರೀಕರ್ಣಿ ಮತ್ತು ಚಪಾತಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಚಪಾತಿ ಜೊತೆ ಅಂತ ಅಲ್ಲ, ನಾರ್ಮಲಾಗಿ ಹಾಗೆ ಸಹ ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೈಟ್ ಡಿನ್ನರ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಆವಾಗಲೇ ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಎದ್ದು ಅಡುಗೆ ಆರಾಮಾಗಿ ಮಾಡ್ಬೋದು, ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಆರಾಮಾಗಿ ರೆಡಿ ಮಾಡ್ಬೋದು ಅಂತ ಆವಾಗಲೇ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿ ಹಾಗೆ ಪಾತ್ರೆ ಎಲ್ಲನೂ ಕೂಡ ತೊಳೆದು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಎಲ್ಲರೂ ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಆಯಿತು. ಈ ರೀತಿ ಕ್ಲೀನ್ ಮಾಡಿ ಮಲ್ಕೊಂಡ್ರೇ ಮನಸ್ಸಿಗೊಂಥರ ಸಮಾಧಾನ, ಇಲ್ಲಾಂದರೆ ನಿದ್ದೆನೇ ಬರಲ್ಲ. ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಮಧ್ಯಾಹ್ನ ದೇವರಿಗೆ ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಟ್ಟೆನೂ ಕೂಡ ಒಗೆದಾಕಿದ್ದೆ. ಇವಾಗ ಮಳೆ ಗಾಳಿ ಬರೋ ಥರ ಆಗಿತ್ತು, ಅದಕ್ಕೇ ಆ ಬಟ್ಟೆ ಎಲ್ಲನೂ ಕೂಡ ತೆಗೆದು ಒಳಗಡೆ ಆಗೋಣ, ಬೆಳಗ್ಗೆ ಒಣಗಾಕಿದ್ರೆ ಆಯಿತು ಅಂತ ಆ ಬಟ್ಟೆ ಎಲ್ಲನೂ ಕೂಡ ತೆಗೆದೆ. ಹಾಗೆಯೇ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.